ಕಾಂತರಾಜ ವರದಿ ಜಾರಿಯಾಗಲಿ, ಹೊಸ ಜಾತಿ ಜನಗಣತಿ ಮಾಡಿ ವೈಜನಾಥ್ ಸೂರ್ಯವಂಶಿ. ರಾಜ್ಯ ಸರ್ಕಾರಕ್ಕೆ ದಮ್ಮಿದ್ದರೆ ಕೂಡಲೇ ಕಾಂತರಾಜ ವರದಿ ಜಾರಿ ಮಾಡಿ, ಹೊಸ ಜಾತಿ ಜನಗಣತಿ ಮಾಡಿಸಿ, ಒಳ ಮೀಸಲಾತಿ ಜಾರಿ ಮಾಡದೆ ಮೀಸಲಾತಿ ಮುಂದುವರಿಯಲಿ ಎಂದು ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ವೈಜನಾಥ್ ಸೂರ್ಯವಂಶಿ ಒತ್ತಾಯಿಸಿದ್ದಾರೆ. ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, 1932ರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಸಹ ಮೀಸಲಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು. ನಂತರ ದೇಶ ಸ್ವತಂತ್ರವಾದ ಬಳಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚನೆಯ ಜವಾಬ್ದಾರಿ ನೀಡಲಾಯಿತು. ಸಂವಿಧಾನದ ಆರ್ಟಿಕಲ್ ನಂಬರ್ 340ರ ಪ್ರಕಾರ ಹಿಂದುಳಿದ ವರ್ಗಗಳಿಗೆ, 341ರ ಪ್ರಕಾರ ಪರಿಶಿಷ್ಟರಿಗೆ, 342ರ ಅನ್ವಯ ಬುಡಕಟ್ಟು ಪಂಗಡಗಳಿಗೆ ಮೀಸಲಾತಿ ನೀಡಬೇಕೆಂದು ಅಂಬೇಡ್ಕರ್ ಅವರು ತನ್ನ ಮಡದಿ ಹಾಗೂ ಮಕ್ಕಳ ಸಾವು ಸಹ ಲೆಕ್ಕಿಸದೆ ದೇಶದ ಹಿತಕ್ಕಾಗಿ ಸಂವಿಧಾನ ಬರೆದರು. ಸಾವಿರಾರು ವರ್ಷಗಳು ತುಳಿತಕ್ಕೊಳಗಾದ ನಮ್ಮವರಿಗೆ ಮಾತ್ರ ಸಂವಿಧಾನ ರಚಿಸಿಲ್ಲ, ಬದಲಿಗೆ ಈ ದೇಶದಲ್ಲಿ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಔದ್ಯೋಗಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕಲ್ಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಯತ್ನಿಸಿದರು. ಆದರೆ ಆಳುವ ಸರ್ಕಾರಗಳು ಪರಿಶಿಷ್ಟ ಯಾದಿಯಲ್ಲಿ 6 ಜಾತಿಗಳಿದ್ದುದು 101ಕ್ಕೆ ತಂದು ನಿಲ್ಲಿಸಿದವು. ಇದರಲ್ಲಿ 95 ಜಾತಿಗಳು ಯಾವುದೇ ಅರ್ಜಿ ಹಾಕದೆ ಮೀಸಲಾತಿ ಪಡೆದಿರುವುದು. ಅದನ್ನು ಜಾರಿಗೆ ತಂದ ಸರ್ಕಾರಗಳು ಸಂವಿಧಾನ ವಿರೋಧಿ ಕ್ರಮ ಅನುಸರಿಸಿವೆ ಎಂದು ಹರಿಹಾಯ್ದರು. ಅಂಬೇಡ್ಕರ್ ಅವರು ನೀಡಿರುವ ಮೀಸಲಾತಿಯ ರುಚಿ ಉಂಡ ಕೆಲವರು ವಿನಾಕಾರಣ ಜಗಳಕ್ಕಿಳಿದು ಸಮಾಜದಲ್ಲಿ ಗೊಂದಲ ಹುಟ್ಟುಹಾಕುವ ಕಾರ್ಯ ಮಾಡುತ್ತಿರುವವರು. ಸದಾಶಿವ ಆಯೋಗ ಜಾರಿ ಮಾಡದೆ ಸರ್ಕಾರ ಈಗ ನೇಮಕ ಮಾಡಿರುವ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಇನ್ನು 6 ತಿಂಗಳ ಕಾಲಾವಕಾಶ ನೀಡಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಓಣಿಗಳಿಗೆ ತೆರಳಿ ದತ್ತಾಂಶ ಸಂಗ್ರಹಣೆ ಮಾಡಿ ವರದಿ ಜಾರಿ ಮಾಡಲಿ. ಅದರ ಜೊತೆಗೆ ಯಾರ ಒತ್ತಡಕ್ಕೂ ಮಣಿಯದೆ ರಾಜ್ಯ ಸರ್ಕಾರ ಕೂಡಲೇ ಕಾಂತರಾಜ ವರದಿ ಜಾರಿಗೊಳಿಸಲಿ ಎಂದು ಒತ್ತಾಯಿಸಿದರು. ಸಮಿತಿಯ ಜಿಲ್ಲಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿ, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕವಾಗಿ ಸಬಲರಾಗುವವರಿಗೆ ಮೀಸಲಾತಿ ನೀಡಬೇಕು. ಸಮಾಜದ ಮುಖ್ಯವಾಹಿನಿಗೆ ತಲುಪಿದ ನಂತರ ಮೀಸಲಾತಿ ನಿಲ್ಲಿಸಿದರೆ ನಮ್ಮದೇನೂ ತಕರಾರಿಲ್ಲ ಎಂದು ಹೇಳಿದರು. ಸಮಿತಿಯ ಪದಾಧಿಕಾರಿಗಳಾದ ಚಂದ್ರಕಾಂತ್ ನಿರಾಟೆ, ರಾಜ್ಕುಮಾರ್ ಮೂಲಭಾರತಿ, ಅಂಬರೀಶ್ ಕುದುರೆ, ಸಂಜು ಕುಮಾರ್ ಜಂಜೀರೆ, ಸಂಜು ಕುಮಾರ್ ಮೇತ್ರಿ, ರಾಘವೇಂದ್ರ ಮೀನಕೇರ, ರಾಮು ದೊಡಬಾವಿ, ದಯಾನಂದ್ ನವಲೆ, ರಾಜ್ಕುಮಾರ್ ಗುನ್ನಳ್ಳಿ. ಸಾರ್ವಜನಿಕ ಸೇವೆಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದಿರುವ ಪ್ರಾತಿನಿಧಿಕ ಸಮರ್ಪಕ ಇದೆಯೋ ಅಸಮರ್ಪಕ ಇದೆಯೋ ಅದರ ಬಗ್ಗೆ ಮಾಡಿ ಇಂಟರ್ ಡಾಕ್ಯುಮೆಂಟ್ಸ್ ಬಗ್ಗೆ ವರದಿ ಕೊಡಿರುತ್ತೆ. ಮೂರನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ವಿವಿಧ ಗುಂಪುಗಳಲ್ಲಿ ಅಂತರ್ ಹಿಂದುಳಿಕೆ ಕಾರಣ ಏನು, ಅವರಿಗೆ ಪ್ರತಿನಿಧಿ ಸಿಕ್ಕಿದೆ ಅದು ಕಂಡಕ್ಟ್ ಮಾಡಿರ್ತಾರೆ. ಆಯೋಗವು ಅಗತ್ಯವಿದ್ದಲ್ಲಿ ತನ್ನ ವಿವೇಚನೆಯಂತೆ ಮತ್ತು ಅಂತರ ಹಿಂದುಳಿಕೆ ಬಗ್ಗೆ ಇನ್ನಿತರ ಸೂಕ್ತ ದತ್ತಾಂಶಗಳನ್ನು, ಇಂಪೆರಿಕಲ್ ಡಾಟಾಗಳನ್ನು ಕಲೆ ಹಾಕಬೇಕು ಅಂತ ಹೇಳಿ. 5ನೇದಾಗಿ, ಆದಿ ಕರ್ನಾಟಕ, ಆದಿ ದ್ರಾವಿಡ್ ಮತ್ತು ಆದಿ ಆಂಧ್ರ ಈ ಜಾತಿಗಳನ್ನು ನೀವು ಯಾವ ಕ್ಯಾಟಗರಿಗೆ ಸೇರಿದ್ದೀರಿ, ಬಡ್ಗಳಿ ಸೇರಿತಾರೋ ಏನು ಎಡಗಳಿ ಸೇರಿತಾರೋ ಅದರ ಬಗ್ಗೆ ಕುಲಂಕುಷವಾಗಿ ಆಂಥ್ರೋಪಾಲಜಿ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಅದು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಆ ನಂತರ 6ನೇದು ಏನಿದೆ ಅಂದ್ರೆ, ಪ್ರತಿ ಜಾತಿಗಳನ್ನು, ವಿವಿಧ ಗುಂಪುಗಳನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಹಿಂದುಳಿಕೆ ಬಗ್ಗೆ ವಿವಿಧ ಸಮಸ್ಯೆಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 2012ರಿಂದ ಇಲ್ಲಿವರೆಗೆ ಎಷ್ಟು ಆಯೋಗಗಳಾಗಿವೆ, 2012ರಿಂದ ಇಲ್ಲಿವರೆಗೆ ಎಷ್ಟು ಆಯೋಗಗಳ ಕುಲಂಕುಷ ಪರಿಶೀಲಿಸಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಏನ್ ಹೇಳ್ತಾ ಇದ್ದಾರ 4-5 ಜನ, ಇಲ್ಲ ನೀವು ಸದಾಶಿವ ಆಯೋಗ ಜಾರಿ ಮಾಡಬೇಕು. ಇವು 3 ಆಯೋಗ ಅಂದ್ರೆ ಯಾವುದು, ಪಂಜಾಬ್, ಹರಿಯಾಣ, ಆಂಧ್ರ ಪ್ರದೇಶ ಆಯೋಗನು ಇದರ ಬಗ್ಗೆ ನೀವು ಕುಲಂಕುಷ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. 7ನೇದಾಗಿ, ಮೀಸಲಾತಿ ನೀತಿಗಳ ಪ್ರಯೋಜನವನ್ನು ಪರಿಶಿಷ್ಟ ಜಾತಿಗಳ ವಿವಿಧ ಗುಂಪುಗಳ ನಡುವೆ ಸಮಾನವಾಗಿ ಹಂಚಿಕೆ ಆಗಿದೆ ಅಂತ ನೋಡಬೇಕು. ಆಯೋಗವು ತನ್ನ ಸಭೆಗಳನ್ನು ಬೆಂಗಳೂರು ಅಥವಾ ಇನ್ನಿತರ ಬಿದ್ದರೆ ಇತರ ಸ್ಥಳಗಳನ್ನು ಮಾಡಬೇಕಂತ. ಈಗ ನಮ್ಮ ಜನ ಏನ್ ಆಯೋಗಕ್ಕೆ ಇಲ್ಲಿ ಬರ್ಲಾಕಾಗಲ್ಲ, ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳ್ತಾರೆ. ಬಟ್ ಆದೇಶದಲ್ಲಿ ಈ ತರ
ಅವ್ರು ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡ್ಲಕ್ಕ ಪ್ರತಿಯೊಂದು ಜಿಲ್ಲಾಕ್ ಬರ್ಬೇಕು, ಎಲ್ಲ ಸಮಾಜದ ಹಿರಿಯರಿಗೆ ಕರಿಬೇಕು, ಅವ್ರೇನು ಡಾಟಾ ಸಬ್ಮಿಟ್ ಮಾಡ್ತಾರೆ ಅದು ಪರಿಗಣಿಸ್ಬೇಕು. ಅಲ್ಲಿ ಕುಂತಿನೂ ಪರಿಗಣಿಸುವಾಗ ಅನ್ಯಾಯ. ಈಗ ನಾವು ಹೇಳ್ತಾ ಇದ್ದೇವೆ ಸದಾಶಿವ ನಮ್ಮ ಜಿಲ್ಲಾದಾಗ ಬಂತೇನ್ರಿ ನೀವು ಪತ್ರಕರ್ತರಿಗೆ 2012 2018 ಬಂತೇನು ನಮ್ಮ ಜಿಲ್ಲಾದಾಗ ನಾವು ಗುಲ್ಬರ್ಗ ಕೇಳಿದ್ರೆ ಬಂದಿಲ್ಲ ಅಂತ, ಎಲ್ಲ ಕಡೆ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಆಯೋಗೇ ಬಂದಿಲ್ಲ, ಆಯೋಗ ಜಾರಿ ಮಾಡಿಲ್ಲ. ಕರ್ನಾಟಕ ಸರ್ಕಾರವು ಈ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಪ್ರಕಾರ ಇದು ನಾವು ಆದೇಶ ಮಾಡಿದ್ವಿ ಅಂತ ಹೇಳ್ತಾರೆ. ಆ ಆದೇಶ ನಾವು ಹೋಗ್ತೇವೆ. ನೀವು ಮಾಡಿ ಸತ್ಯಾಂಶವನ್ನು ಕಲೆಕ್ಟ್ ಮಾಡ್ರಿ, ರಿಯಲ್ ಡಾಟಾವನ್ನು ಕಲೆಕ್ಟ್ ಮಾಡ್ರಿ, ಆ ನಂತರ ನೀವು ವರದಿಯನ್ನು ಕೊಡ್ರಿ ನಮ್ಮ ಮತ್ತೆ ನಮ್ಮ ಬಾಂಧವರಿಗೆ. ಸಂವಿಧಾನಿಕ ಯಾಕಂತಂದ್ರೆ ಬಾಬಾ ಸಾಹೇಬರು ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರನ್ನ ಒಳ ಮೀಸಲಾತಿ ಬಗ್ಗೆ ಏನೂ ಮಾತಾಡಿದ್ರು. ಯಾಕಂತಂದ್ರೆ ಅಷ್ಟು ದೂರದೃಷ್ಟಿ ಇರ್ತಕ್ಕಂಥ ಬಾಬಾ ಸಾಹೇಬರು ಯಾವತ್ತೂ ಕೂಡ ಜಾತಿಗಳನ್ನು ಒಡೆಯ ಕೆಲಸ ಮಾಡಿಲ್ಲ, ಜಾತಿಗಳನ್ನು ಸೇರುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸುಮಾರು 3 ವರ್ಷದಿಂದ ವಿರೋಧ ಮಾಡ್ತಾ ಬಂದಿದ್ವಿ. ನಾವೆಲ್ಲ ಯುವಕರು ಸೇರಿ ನಮ್ಮ ಹಿರಿಯರ ಗಮನಕ್ಕೆ ತಂದ್ವಿ. ಸರ್ ಇದೇ ತರ ಆದ್ರೆ ನಮ್ಮ ಸಮಾಜ ಯಾವುದೋ ದಿಕ್ಕಿಗೆ ಹೋಗುತ್ತೆ, ಮತ್ತೆ ಯುವಕರೆಲ್ಲ ಇವತ್ತು ಬಹಳ ಗೊಂದಲದಲ್ಲಿದ್ದಾರೆ. ಯಾಕಂತಂದ್ರೆ ಸರ್ ತಿಳಿಸಿದ ಪ್ರಕಾರ ನಮಗೆ 6% ಬೇಕು, ಎಡಗೈಗೆ ಬಲಗೈದವರಿಗೆ 5% ಬೇಕು, ಮತ್ತೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ ಬೀದರ್ ಮತ್ತು ಕಲಬುರಗಿ ಸ್ಪೆಷಲಿ 1% ಅಲ್ಲಿ ಇದ್ದಾರೆ ಬಲಗೈಯವರು ಅಂತ ಹೇಳಿ ಅದು ಕೂಡ ಮಾನ್ಯ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಕೂಡ ಒಂದು ಪತ್ರಿಕೆ ಹೇಳಿಕೆಯನ್ನು ಹೇಳ್ತಾರೆ. ಸರ್ ಎಂತ ನಾಚಿಕೆ ಹೇಳಿದ ಸಂಗತಿ ಅಂದ್ರೆ ಇವತ್ತು ಸ್ವತಃ ಅವರೇ ರಿಸರ್ವೇಶನ್ ಅಲ್ಲಿ ಗೆದ್ದಿ ಮಂತ್ರಿಯಾಗಿ ಮತ್ತೆ ತಿರ್ಗಾ ಬಂದು ತಿಂದಿನ ತಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಉಳ್ಳಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಜನರಿಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರೋ ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಸರ್ ಇವತ್ತು ಸಭೆ ತಮ್ಮೆಲ್ಲ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಸಮಿತಿ ಮಾಡಿದೀವಿ. ಸಮಿತಿ ಹೆಸರೇ ನಾವೇನ್ ಇಟ್ಟಿದೀವಿ ಅಂತಂದ್ರೆ ಒಳ ಮೀಸಲಾತಿ ವಿರೋಧ ಹೋರಾಟ ಸಮಿತಿ ಅಂತ ಹೇಳಿ. ಯಾಕಂದ್ರೆ ಇಷ್ಟು ದಿವಸ ಅವ್ರು ಏನೋ ಮಾಡ್ತಾ ಇದಾರೆ, ಅವ್ರು ಮಾಡಿ ಅವ್ರು ಮಾಡ್ಲಿ. ಯಾಕಂದ್ರೆ ನಮ್ಗೆ ಗೊತ್ತಿದ್ದು ಪೋರ್ಟಲ್ ಸ್ಟ್ಯಾಂಡ್ ಆಗೋದಿಲ್ಲ. ಯಾಕಂತಂದ್ರೆ ಸಂವಿಧಾನದಲ್ಲಿ ಈ ಪದಕ್ಕೆ ಒಂದು ಬೆಲೆ ಇಲ್ಲ ಅಂತಂದ್ಮೇಲೆ ಇದು ಏನ್ ಜಾರಿ ಆಗುತ್ತೆ ಅಂತ ಹೇಳಿ ನಾವಿದ್ವಿ. ಇವತ್ತು ನಾವು ಎಲ್ಲರೂ ಸೇರಿ ಚಳವಳಿ ಕಟ್ಟಬೇಕಂತ ಹೇಳಿ ಹೇಳ್ತಕ್ಕಂಥ ಮುಖ್ಯ ಉದ್ದೇಶನೇ ಯಾವ ಒಬ್ಬ ನಾಲ್ಕು ಇದನ್ರಿ ಭಾಸ್ಕರ ಪ್ರಸಾದ್ ಅಂತ ಹೇಳಿ. ಯಾಕಂತಂದ್ರ ಇವತ್ತು ನಾವು ನೋಡ್ಬೇಕು ಇಡೀ ಸಮುದಾಯದ ಲೀಡರ್ಗಳಿಗೆ ಬೈಯೋದು ಸ್ಟಾರ್ಟ್ ಮಾಡಿದ್ದಾರೆ. ಖರ್ಗೆ ಅವ್ರಿಗೆ ಬೈತಾ ಇದಾರೆ, ಪರಮೇಶ್ವರ್ ಸಾಹೇಬ್ರಿಗೆ ಬೈತಾ ಇದಾರೆ, ಆಂಜನೇಯ ಮತ್ತ ಅವರೆಲ್ಲ ಬೆಂಬಲಿಗರ ಅವರೆಲ್ಲ ಬರೀ ನೀವು ಬೈಯೋದ್ರಲ್ಲಿಂದ ನಿಮಗೆ ನ್ಯಾಯ ಸಿಗಲ್ಲ. ನಿಮ್ಗೆ ನ್ಯಾಯ ಬೇಕಾದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಉಳ್ಕೊಂಡು ಹೋರಾಟ ಮಾಡಿ ನ್ಯಾಯ ತಗೋರಿ ಬೇಕಂದ್ರೆ. ಇವತ್ತು ಅವ್ರೆಷ್ಟು ಬೈತಾರೆ ಅವ್ರಿಗಿಂತ ಜಾಸ್ತಿ ಬೇಕು, ಬಟ್ ನಮ್ಗೆ ಸಂಪ್ರದಾಯ ನಮ್ದು ಅಲ್ಲ ಬೈಯೋದು. ಇವತ್ತು ಯಾರೋ ಒಬ್ಬರು ತಮ್ಮ ರಾಜಕೀಯ ಲಾಭದ ಸಲುವಾಗಿ ಇಡೀ ಸಮುದಾಯವನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸಿ ಇಡೀ ರಾಜ್ಯಾದ್ಯಂತ ನಮ್ಮ ಚಳವಳಿ ಹೊರಡ್ಬೇಕಂತ ಹೇಳಿ ನಾವು ಸಭೆಯಲ್ಲಿ ವೈಜನಾಥ್ ಸೂರ್ಯವಂಶಿ ಸಾಹೇಬರಿಗೆ ರಾಜ್ಯದ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ವಿ. ಮತ್ತೆ ಹಿರಿಯರಾಗಿರ್ತಕ್ಕಂಥ ಇಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಪದನಾಮ ಹೊಂದ್ಕೊಂಡು ಎಲ್ಲಾ ಜಿಲ್ಲೆಗಳಲ್ಲಿ ಈ ಚಳವಳಿ ಪ್ರಾರಂಭ ಆಗಬೇಕು. ಯಾಕಂತಂದ್ರೆ ಇವತ್ತು 101 ಜಾತಿ ಇದೆ ಸರ್. ಪರಿಶಿಷ್ಟ ಜಾತಿ ಒಳಗಡೆ ಉಪಜಾತಿಗಳು 101 ಜಾತಿ. ಕೇವಲ ಒಂದೇ ಜಾತಿ ಒಳ ಮೀಸಲಾತಿ ಪರವಾಗಿ ಹೋರಾಡ್ತಾ ಇದೆ. ಇನ್ನು ಉಳಿದ 100 ಜಾತಿ ಯಾರದ ಬಗ್ಗೆ ಮಾತಾಡ್ತಾ ಇಲ್ಲ. ಇವ್ರು ಒಡೆದಾಳುವ ನೀತಿ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತೀವಿ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಜಗನ್ನಾಥ್ ಹೊನ್ನ, ರವಿ ಬೂಸಂಡೆ, ರಾಜ್ಕುಮಾರ್ ಡೋಂಗ್ರೆ, ಗೌತಮ್ ಚೌಹಾಣ್, ರವಿ ಮೋರೆ, ಹರ್ಷಿತಾ ದಾಂಡೇಕರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.